ಇನ್ನು ಅಸಮಾಧಾನಿತ ಶಾಸಕರ ಮನವೊಲಿಕೆಗೆ ತೀವ್ರ ಕಸರತ್ತು ನಡೀತಾ ಇದೆ. ಶಾಸಕರ ನಿವಾಸಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಸಚಿವರ ತಂಡ. ಚಲುವರಾಯಸ್ವಾಮಿ, ಬಾಲಕೃಷ್ಣ, ಕುಣಿಗಲ್ ರಂಗನಾಥ್ ಮೊದಲು ಎಂ ಕೃಷ್ಣಪ್ಪ ಮನೆಗೆ ಭೇಟಿ ನೀಡಿದ್ರು. ಬಳಿಕ ಟಿಬಿ ಜಯಚಂದ್ರ ಅವರ ನಿವಾಸಕ್ಕೂ ಭೇಟಿ ಕೊಟ್ಟರು. ಡಾಲರ್ಸ್ ಕಾಲೋನಿಯಲ್ಲಿರೋ ಟಿಬಿ ಜಯಚಂದ್ರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಸಚಿವ ಸ್ಥಾನ ಸಿಗದೆ ಟಿಬಿ ಜಯಚಂದ್ರ ಅವರಿಗೆ ಒಂದು ರೀತಿ ಮುನಿಸಿದೆ, ಅಸಮಾಧಾನ. ಈಗ ಸಚಿವರ ತಂಡ ಯಾರಿಗೆ ಈ ರೀತಿ ಅಸಮಾಧಾನ ಇದೆಯೋ ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ಮಾತಾಡಿಸಿ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಚಲುವರಾಯಸ್ವಾಮಿ ಅವರು ಇದ್ದಾರೆ, ಬಾಲಕೃಷ್ಣ ಇದ್ದಾರೆ, ಇವ್ರ ಟೀಮ್. ಈ ಥರ ಯಾರೆಲ್ಲ ಅಸಮಾಧಾನಿತರಿದ್ದಾರೆ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದಮೇಲೆ ತಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂಥವ್ರು ಅಸಮಾಧಾನಗೊಂಡಿದ್ದಾರೆ, ಅವರುಗಳ ನಿವಾಸಕ್ಕೆ ಭೇಟಿ ಕೊಟ್ಟು ಅವ್ರ ಜೊತೆ ಮಾತುಕತೆ ಆಡ್ತಿದ್ದಾರೆ. ಮನವೊಲಿಸೋ ತೀವ್ರ ಕಸರತ್ತು ನಡೀತಾ ಇದೆ. ಟಿಬಿ ಜಯಚಂದ್ರ ಅವರ ನಿವಾಸಕ್ಕೂ ಕೂಡ ಅವರು ಭೇಟಿ ಕೊಟ್ಟಿರುವ ವೇಳೆ ಸಂದರ್ಭದ ಒಂದಷ್ಟು ಫೋಟೋಗಳನ್ನು ಕೂಡ ನೀವು ಗಮನಿಸಬಹುದು. ಮಾತಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಅಸಮಾಧಾನ ಬೇಡ, ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಅಂಥೇಳಿ ಸಚಿವ ಚಲುವರಾಯಸ್ವಾಮಿ, ಬಾಲಕೃಷ್ಣ ಅವರು ಕುಣಿಗಲ್ ರಂಗನಾಥ್ ಹೋಗಿದ್ದಾರೆ. ಮತ್ತು ಎಂ ಕೃಷ್ಣಪ್ಪ ಅವರ ಮನೆಗೆ ಮೊದಲು ಭೇಟಿ ಕೊಟ್ಟಿದ್ದರು. ಅದಾದಮೇಲೆ ಟಿಬಿ ಜಯಚಂದ್ರ ಅವರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಸಮಾಧಾನ ಇದೆ. ಈಗ ಕಾಂಗ್ರೆಸ್ಸಿಗರು ಹೇಳ್ಕೊಳ್ತಿರೋ ಹಾಗೆ ಯಾರಿಗೂ ಕೂಡ ಅಸಮಾಧಾನನೇ ಇಲ್ಲ, ಅಥವಾ ಯಾರೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿಲ್ಲ ಅಂಥದ್ದು ಯಾವುದೂ ಇಲ್ಲ ಪಕ್ಷದಲ್ಲಿ. ಅದು ಬಹಿರಂಗವಾಗಿ ಕಾಣ್ತಾ ಇದೆ. ಸೊ ಕೆಲವರು ಯಾರಿದ್ದಾರೆ, ಹಿರಿಯರಿದ್ದು ನಿರೀಕ್ಷೆ ಇದ್ದು ಅಂಥವ್ರಿಗೆ ಸಿಕ್ಕಿಲ್ಲ, ಅವರು ಅಸಮಾಧಾನಗೊಂಡಿದ್ದಾರೆ, ಅದನ್ನು ಹೇಳ್ಕೊಂಡಿದ್ದಾರೆ ಕೂಡ. ಕೆಲವು ಬಹಳಷ್ಟು ಜನ ಬಹಿರಂಗವಾಗಿ ಹೇಳಿದ್ದಾರೆ. ರಾಜೀನಾಮೆ ಮಾತುಗಳು ಕೇಳಿ ಬಂದಿವೆ.